ಸರ್ ಇವಾಗ E20 ಅಂತ ಏನ್ ಬರ್ತಾ ಇದೆ, ಹಾ. ಸೊ ಇದರಿಂದ ಇವಾಗ ನಮ್ಗೆ ಯೂಸ್ಫುಲ್ ಇದೆಯಾ, ವೆಹಿಕಲ್ ಪ್ರಾಬ್ಲಮ್? ಯೂಸ್ಫುಲ್ ಅಂತಲ್ಲ ಏನಿಲ್ಲ. E20 ಮಾಡಿದ್ದೆ ನಮ್ಮ ಒಂದು ಏನು ಫ್ಯೂಯಲ್ ಕನ್ಸಂಪ್ಷನ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇಂಡಿಯಾದಲ್ಲಿ. ಸೊ ಪ್ರಾಬ್ಲಮ್ಮು ಏನಂತಂದ್ರೆ ಈ 2023 ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ ಮತ್ತು ಅದ್ರ ಹಿಂದೆ E20 ಕಂಪ್ಲೇಂಟ್ ಇರೋಕ್ಕಿಂತ ಮುಂಚೆ ಏನಿತ್ತಲ್ಲ ವೆಹಿಕಲ್ಸ್, ಅದ್ರಲ್ಲೆಲ್ಲ ನಿಮಗೆ E20 ಹಾಕಿದ್ರೆ ದೇರ್ ಇಸ್ ಇವನ್ E10 ಕಂಪ್ಲೇಂಟ್ ಇದ್ರು E20 ಹಾಕಿದ್ರೆ ನಿಮಗೆ ಈ ರೆಸಿಡಿಯಲ್ ಫಾರ್ಮೇಶನ್ ಅಂದ್ರೆ ಕೆಳಗಡೆ ಉಳಿಯುವಂಥದ್ದು, ಈ ರಬ್ಬರ್ ಹಾಳಾಗೋದು ಏನಕ್ಕೆ ಅಂತಂದ್ರೆ E20 ಬಂದು ಎಥನಾಲ್ ಬಂದ್ಬಿಟ್ಟು ಹೈಗ್ರೋಸ್ಕೋಪಿಕ್ ಅಂತಾರೆ. ಹೈಗ್ರೋಸ್ಕೋಪಿಕ್ ಅಂತಂದ್ರೆ ಮಾಯಿಶ್ಚರ್ ಅಲ್ಲಿ ಇರೋಂಥ ನಮ್ಮ ಈಗ ಏರ್ ಅಲ್ಲಿ ಇರೋಂಥ ವಾಟರ್ ಕಂಟೆಂಟ್ ಅದು ಎತ್ಕೊಳುತ್ತೆ. ಓಕೆ. ಸೊ ಎಳೆದಾಗ ಅದು ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ E20 ಏನು ತೊಂದರೆ ಏನಿಲ್ಲ. ನ್ಯಾಚುರಲ್ ಆಗಿ ಮೈಲೇಜ್ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನ್ ಹೇಳ್ತಾ ಇರೋದು, ಸೇಫ್ಟಿ ಪ್ರಕಾರ E20 ಏನು ತೊಂದರೆ ಇಲ್ಲ. ಬಟ್ ಅವ್ರು ಈ ಮೈಲೇಜ್ ಕಡಿಮೆ ಆಗುತ್ತೆ, ಮೈಲೇಜ್ ಚೆನ್ನಾಗಿರುತ್ತೆ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೊ ಮೈಲೇಜ್ ಬಂದ್ಬಿಟ್ಟು 2 to 6-7% ರೆಡ್ಯೂಸ್ ಆಗೇ ಆಗುತ್ತೆ. ಎಫಿಷಿಯನ್ಸಿ ಹೋಗುತ್ತೆ, 100% ಹೋಗುತ್ತೆ. ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಸೊ ಬೇರೆ ಏನು ಪ್ರಾಬ್ಲಮ್ ಏನು E20 ಇಂದ ಏನು ಆಗಲ್ಲ. ಈಗ ನಾವೇ ನಮ್ಮ ಆರ್ಗನೈಸೇಷನ್ ಶ್ರೀಲಕ್ಷ್ಮಿಯಲ್ಲಿ ತಿಂಗ್ಳಾಗ ಏನಿಲ್ಲ ಅಂದ್ರೂ ಒಂದು 4,000-5,000 ಸಾವಿರ ಗಾಡಿ ಸರ್ವಿಸ್ ಆಗುತ್ತೆ, ಆಯ್ತಾ. ಇಲ್ಲಿ ತನಕ ನಮಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ E20 ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೊ ಒಂದು ಏನಂತಂದ್ರೆ E20 ಹಾಕ್ಸ್ಬಿಟ್ಟು ಫ್ಯೂಯಲ್ ಟ್ಯಾಂಕ್ನ ಫುಲ್ ಮಾಡಿ ಇಟ್ಕೊಳ್ಳಿ. ನೀವು ಹಾಫ್ ಫುಲ್ ಮಾಡಿಡೋದ್ರಿಂದ ಏನಾಗುತ್ತೆ, ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಇರೋದ್ರಿಂದ ಚಾನ್ಸಸ್ ಏನು ಏರ್ ಜೊತೆ ರಿಯಾಕ್ಟ್ ಆಗಿ ಅದ್ರ ಮಾಯಿಶ್ಚರ್ ಎಳ್ಕೊಂಡು ರೆಸಿಡ್ಯೂಯಲ್ ಏನಿದೆಯಲ್ಲ ಗಾಡಿ ಒಳಗಡೆ ಉಳಿಬೋದು. ಅವಾಗೇನೋ ಪ್ರಾಬ್ಲಮ್ ಬರ್ಬೋದು, ಚಾನ್ಸಸ್ ಇರ್ಬೋದು ಲಾಂಗ್ ಸ್ಟ್ಯಾಂಡಿಂಗ್ ವೆಹಿಕಲ್ ಆದ್ರೆ. ಇಲ್ಲ ಅಂತಂದ್ರೆ ನೀವು ಫುಲ್ ಟ್ಯಾಂಕ್ ಮಾಡಿಟ್ರೆ ಏನೇನು ತೊಂದರೆ ಬರಲ್ಲ. ಸೊ E20 ಇಂದ ಬೇರೆ ಏನು ತೊಂದರೆ ಇಲ್ಲ. ಇದು ಅರ್ಧ ಜನ ಪ್ರೊಪಗಂಡನೇ ಜಾಸ್ತಿ. ಈಗ ಮೊನ್ನೆ ನೋಡಿ ಅದರಲ್ಲಿ ನೀಟ್ ಎಕ್ಸಾಮು ಲೀಕ್ ಆಗಿರೋದು ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅದು ಸ್ಟಾರ್ಟ್ ಆಗಿದ್ದ ಉದ್ದೇಶನೇ ಬೇರೆ, ನೀಟ್ ಎಕ್ಸಾಮ್ಸು ಮತ್ತು ಪೇಪರ್ ಲೀಕ್ ಬಗ್ಗೆ ವಿಚಾರಕ್ಕೆ. ಸೊ ಅದು ಹೋಗಿ ಜಾತಿ ಅದು ಇದು ಅಂತ ಎಲ್ಲ ಹೋಯ್ತು. ಈ ಥರ ಪ್ರೊಪಗಂಡ ಜಾಸ್ತಿ. ವಿಷಯ ಈಗ ಏನಾಗಿದೆ, ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅವೈಲಬಲ್ ಇದೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಕ್ಕೆ ಆಗಲ್ಲ. ಸಿಕ್ಬೇಕಿದ್ನೆಲ್ಲ ಜನ ನಂಬ್ತಾನೆ ಇರ್ತಾರೆ. ಹಂಗಾಗಿ ಇನ್ಫಾರ್ಮೇಶನ್ ಯಾವುದೇ ಸಿಕ್ಕರೂ ಫಸ್ಟು ಅದನ್ನ ಕರೆಕ್ಟಾಗಿ ತಿಳ್ಕೊಬೇಕು. ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ನಾವು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ. ಇವಾಗ ನಮ್ಮ ಟ್ರೂ ವ್ಯಾಲ್ಯೂ ಕಡೆ ಹೋಗೋಣ. ಸಾಗರ್ ರೋಡಲ್ಲಿ ಶ್ರೀಲಕ್ಷ್ಮಿ ಟ್ರೂ ವ್ಯಾಲ್ಯೂ ಮಾರುತಿ ಸುಜುಕಿ. ಏನೋ ಕೇಳ್ತಿದ್ರಿ ನೀವು ಅವಾಗಲೇ? ಸರ್ ಅದು ಇವಾಗ ಇಂಡಿಯನ್ ಎಕಾನಮಿ ಆಗ್ಲಿ ಅಥವಾ ನಮ್ಮ ಫಾರ್ಮರ್ಸಿಗಾಗ್ಲಿ ಇದರಿಂದ ಬೆನಿಫಿಟ್ ಆಗುತ್ತಾ, ಅಥವಾ ಇವಾಗ ನಮ್ಗೇನ್ ಪೆಟ್ರೋಲ್ ನಮ್ಗೆ ಇಥನಾಲ್ ಮಿಕ್ಸ್ ಆದ್ರೂ ಕೂಡ ನಮ್ಗೆ ಜಾಸ್ತಿ ಆಗ್ತಿದೆ ಬೆಲೆ ಅನ್ಸೋದು, ಒಂದ್ ಟೈಮಿಗೆ ಕಮ್ಮಿ ಆಗೋ ಚಾನ್ಸಸ್ ಬರ್ಬೋದಾ? ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅದು ಗೌರ್ಮೆಂಟ್ ಮೇಲೆ ಡಿಪೆಂಡು. ಬಟ್ ಫಾರ್ಮರ್ಸಿಗೆ ಬೆನಿಫಿಟ್ ಆಗುತ್ತಾ ಅಂತ ಕೇಳಿದ್ರೆ ಹೌದು, ಫಾರ್ಮರ್ಸಿಗೆ ಬೆನಿಫಿಟ್ ಆಗುತ್ತೆ. ಏನಕ್ಕೆ ಅಂದರೆ ಪ್ರೊಡಕ್ಷನ್ ಅವರಿಗೆ ರಿಕ್ವೈರ್ಮೆಂಟ್ ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುಗರ್ ಕೇನ್ ಬೇಕೇ ಬೇಕು. ಸೊ ಅದು ವೇಸ್ಟ್ ರೆಸಿಡಿಯಲ್ ಯೂಸ್ ಆಗೋದ್ರಿಂದ ಅದು ಇನ್ನೂ ಬೆನಿಫಿಟ್ಟೇ, ಅದರಲ್ಲಿ ಅಂತಂದ್ರೆ. ಬಟ್ ಇನ್ನೊಂದೇನು ಮಿತ್ತೇನು ಅಂತಂದರೆ, ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ 1000 ಲೀಟ್ರು ನೀರು ಬೇಕು ಅನ್ನೋದಲ್ಲ. ಅದೆಲ್ಲ ತುಂಬ ತಪ್ಪು ಕಲ್ಪನೆ. ಅದಕ್ಕೆ ಅಪ್ರಾಕ್ಸಿಮೇಟ್ ನೀರು ಬೇಕು 4-5 ಲೀಟ್ರು ಅಥವಾ ಅಪ್ರಾಕ್ಸಿಮೇಟ್ಲಿ ವಿತಿನ್ 10 ಲೀಟರ್ಸ್ ಏನೋ ಇದೆ ಅದು. ಬಟ್ 1000 ಲೀಟ್ರು ನೀರು ಬೇಕು ಅನ್ನೋದೆಲ್ಲ ಸುಳ್ಳು. ಸೊ ಇದರಿಂದ ನಮಗೆ ಇರೋಂಥ ಪಾಪ್ಯುಲೇಷನಿಗೆ ನಾವು ಎಥನಾಲಿಗೆ ಶಿಫ್ಟ್ ಆಗಲೇಬೇಕು. ಇಲ್ಲ ಅಂತಂದರೆ ಆಲ್ವೇಸ್ ನಾವು ಡಿಪೆಂಡೆಂಟ್ ಆಗಿದ್ದೇ ಇರ್ತೀವಿ. ಸೊ ಟಫ್ ಸಿಚುವೇಶನ್, ಈಗ ವಾರ್ ಬಂತು, ಈ ಥರ ಏನೋ ಸಿಚುವೇಶನ್ ಬಂತು ಅಂದರೆ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಥನಾಲಲ್ಲಿ ಶಿಫ್ಟ್ ಆಗೋದ್ರಿಂದ ಏನೂ ತೊಂದರೆ ಇಲ್ಲ. ಹಂಗೆ ನೋಡಿದ್ರೆ ಇಟ್ ಈಸ್ ಗುಡ್ ಟು ದ ಎಕನಾಮಿ ಓನ್ಲಿ. ಹಿಂದೆ ಫ್ಲಕ್ಸ್ ಫ್ಯೂಯಲ್ ಅಂತಂದ್ರೆ ಡಿಪೆಂಡ್ಸ್ ಅಲ್ವಾ, ಡ್ಯೂಯಲ್ ಟೈಪ್ ಆಫ್ ಫ್ಯೂಯಲ್ ಯೂಸ್ ಮಾಡೋದು ವೆಹಿಕಲ್ ಪ್ರಕಾರ. ಸೊ ದಟ್ ಈಸ್ ದ ಫ್ಯೂಚರ್ ಆ್ಯಕ್ಚುಲಿ. ಈಗ ಎಲೆಕ್ಟ್ರಿಕ್ಕು ಚೇಂಜ್ ಆಗ್ತಾ ಇದೆ, ದಟ್ ಈಸ್ ಓಕೆ. ಬಟ್ ಎಲೆಕ್ಟ್ರಿಕ್ ಎಲ್ಲ ಚೇಂಜ್ ಆಗಿ ತುಂಬ ಟೈಮ್ ತೊಗೊಳುತ್ತೆ. ಸೊ ನಮಗೆ ಎಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಅವೈಲಬಲ್ ಆಗಿ, ಸೊ ನಾವು ಎಲೆಕ್ಟ್ರಿಕಲ್ ವೇಸ್ಟ್, ಲಿಥಿಯಂ ವೇಸ್ಟ್, ಅಯನ್ ಬ್ಯಾಟ್ರಿ ವೇಸ್ಟ್ ಏನಿದೆ ಅಲ್ಲ, ಸೊ ಅದನ್ನು ಹೇಗೆ ಪ್ರೊಸೆಸ್ ಮಾಡ್ತೀವಿ, ಇದನ್ನೆಲ್ಲ ನಾವು ಶೇಪಿಗೆ ತೊಗೊಂಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅಲ್ಲಿ ತನಕ ನಮಗೆ ಒಂದು ಸೊಲ್ಯೂಷನ್ ಇಸ್ ಹೈಬ್ರಿಡ್ ಫ್ಲಕ್ಸ್ಕಿನ್ನ. ಸೊ ದೆನ್ ಇಟ್ ಇಸ್ ಫ್ಲಕ್ಸ್ ಫ್ಯೂಯಲ್. ಸೊ ಹೈಬ್ರಿಡಲ್ಲಿ ಶಿಫ್ಟ್ ಆಗೋದಕ್ಕೆ ಮೋಸ್ಟ್ ಆಫ್ ದ ವೆಹಿಕಲ್ಸ್ ಇವಾಗ ಹೈಬ್ರಿಡಾಗಿ ಬರ್ತಾ ಇರೋದು.
ಸೊ ಅದರಿಂದನೂ ಫ್ಯೂಯಲ್ ಕನ್ಸಂಪ್ಷನ್. ಸೊ ಎಥನಾಲು, ಹೈಬ್ರಿಡ್ ಇದೆಲ್ಲ ಆಗೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಇಸ್ ಗೋನ್ ಗೆಟ್ ಬೆಟರ್ ಓನ್ಲಿ. ಬಟ್ ಈಗ ಇನ್ಫ್ಲೇಷನ್ ರೇಟ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ದಿನೇ ದಿನೇ ರೇಟ್ ಜಾಸ್ತಿ ಆಗ್ತದೆ. ಈಗ ನಾವು ಆಲ್ಮೋಸ್ಟ್ ರೇಟ್ ಎಷ್ಟೋ ಜಾಸ್ತಿ ಆಗಬೇಕಾಗಿತ್ತು ವಾರ್ ಕಡೆಯಿಂದ, ಬಟ್ ಇದೆಲ್ಲ ನಾವು ಒಂದು ಲೆವೆಲಿಗೆ ತಡೆಗಟ್ಟಬಹುದಾಗಿದ್ದ ಮೇಜರ್ ರೀಸನ್ ಬಂದೆ ಎಥನಾಲ್ ಕಡೆಯಿಂದ. ಸರ್ ಫ್ಯೂಚರಲ್ಲಿ ಆ ಆಪ್ಷನ್ ಕೂಡ ನಮಗೆ ಒಂದೇ ಪೆಟ್ರೋಲ್ ಬಂಕ್ ಮೇಲೆನೆ ಇವಾಗ ನಮಗೆ ಪ್ಯೂರ್ ಪೆಟ್ರೋಲ್ ಆಗಲಿ ಅಥವಾ E20 ಆಗಲಿ ಅದ್ರ ಜೊತೆಗೆ ಫ್ಲೆಕ್ಸ್ ಫ್ಯೂಯಲ್ ಆಗಲಿ ಎಲ್ಲದನ್ನು ಸಿಗುವಂತ ಸಾಧ್ಯತೆ ಆಗ್ಬೋದು. ಸೊ ಇನ್ಫ್ಯಾಕ್ಟ್ ನಮ್ಗೆಲ್ಲ ಪೂರ್ತಿ ಫೀಚರ್ಸ್ ಇವಾಗ EBD ESP ಇದಾಗ್ಲಿ ಅಥವಾ ನಮ್ಗೆ ಎಷ್ಟು ಟೈರ್ ಅಲ್ಲಿ ಏರ್ ಇರ್ಬೇಕಾಗತ್ತೆ, ಇಲ್ಲ ಅಂದ್ರೆ EBD ಏನಕ್ಕೆ ವರ್ಕ್ ಆಗಲ್ಲ ಅನ್ನೋ ಕೇಸ್ ತಗೊಂಡ್ಬರ್ತಾರೆ, ಕಮ್ಮಿ ಇರುತ್ತೆ ಅಂದ್ಬಿಟ್ಟು. ವೆರಿ ಟೆಕ್ನಿಕಲ್ ಕಸ್ಟಮರ್ಸ್ ವೆರಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಇಸ್ ಅ ವೆರಿ ಗುಡ್ ಡಿಸ್ಕಷನ್. ಟೈರ್ ಪ್ರೆಷರ್ ಬಂದಾಗ ಯಾವ ಎಕ್ಸಾಕ್ಟ್ ಟೈರ್ ಪ್ರೆಷರ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಹೇಗೆ ಟೈರ್ ಅನ್ಇವನ್ ಆಗಿ ಸವಿಯುತ್ತೆ. ಸೊ ಇದರಿಂದ ಸ್ಟೇರಿಂಗ್ ಬಾಬ್ಲಿಂಗ್ ಬರೋದು ಇವೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಅ ರೈಟ್ ಥಿಂಗ್. ಕಸ್ಟಮರ್ಗಳಿಗೆ ನಾವು ಟೈರ್ ಪ್ರೆಷರ್ನ ಮಾನಿಟರ್ ಮಾಡೋದು ಏನು ನಮ್ಮ ಡೋರ್ ಸೈಡಲ್ಲಿ ಇಲ್ಲಾಂದ್ರೆ ಮುಂದೆ ಹಾಕಿರ್ತಾರೆ OEM ಕಂಪ್ನಿ ಕಡೆಯಿಂದ, ಅದ್ರ ತಕ್ಕಂಗೆ ಇಡೋದು ಒಳ್ಳೇದು ಟೈರ್ ಪ್ರೆಷರ್. ಮೇಜರ್ ಕಸ್ಟಮರು ವೆಹಿಕಲ್ ಮೇಂಟೆನೆನ್ಸ್ ಮಾಡೋ ರೆಗ್ಯುಲರ್ ಸರ್ವಿಸು ಹೊರಗಡೆ ಹೋಗಿ ಎಲ್ಲ ಸರ್ವಿಸ್ ಮಾಡಿಸ್ತಾರೆ, ಓಕೆ ಮಾಡಿಸ್ತಾರೆ ಪರವಾಗಿಲ್ಲ. ಬಟ್ ಏನಾಗುತ್ತೆ, ಅವರು ವಾರಂಟಿ ಬಗ್ಗೆ ಗಮನ ಕೊಡಲ್ಲ ಆಯ್ತಾ. ಸೊ ರೆಗ್ಯುಲರ್ ಆಗಿ ಕಸ್ಟಮರ್ಗೆ ಏನೋ ಶೋರೂಮಲ್ಲಿ ಏನಕ್ಕೆ ಸರ್ವಿಸ್ ಮಾಡಬೇಕು, ಏನಾದ್ರು ಅಂದರೆ ಶೋರೂಮಿಗೆ ಬ್ಲೇಮ್ ಮಾಡ್ಬೋದು, ಅವರು ಕಂಪ್ನಿಗೆ ಬ್ಲೇಮ್ ಮಾಡ್ಬೋದು, ಕೇಳ್ಬೋದು. ಎಲ್ಲ ಹೊರಗಡೆ ಎಲ್ಲ ಸರ್ವಿಸ್ ಮಾಡಿಸೋದು ಯಾರಿಗೆ ಬ್ಲೇಮ್ ಮಾಡ್ತೀರಾ? ಏನಂತ ಆ್ಯಕ್ಷನ್ಸ್ ತಗೊತೀರಾ? ಸೊ ವೆನ್ ಯು ಹ್ಯಾವ್ ಕಂಪ್ನಿ ಅಂತ ದೊಡ್ಡ ಎಂಟಿಟಿ ಇರ್ಬೇಕಾದ್ರೆ, ಸೊ ಯುವರ್ ವೆಹಿಕಲ್ ಇಸ್ ಸೇಫ್. ಶೋರೂಮಲ್ಲಿ ಸರ್ವಿಸ್ ಏನು $100-150 ಜಾಸ್ತಿ ಆಗ್ಬೋದು ಕಂಪ್ಯಾರಿಟಿವ್ಲಿ ಪ್ರತಿ ಸರ್ವಿಸ್ ಪ್ಯಾರಾಮೀಟರ್ಸಲ್ಲಿ ಅಲ್ವಾ. ಬಟ್ ಯುವರ್ ವೆಹಿಕಲ್ ಇಸ್ ಸೇಫ್. ಆಮೇಲೆ ಸರ್ವಿಸ್ ಹಿಸ್ಟ್ರಿ ಇಟ್ಕೊಂಡಾಗ ರೀಸೇಲ್ ವ್ಯಾಲ್ಯೂನು ಕಸ್ಟಮರ್ಗಳಿಗೆ ಬಿಲ್ಡ್ ಆಗುತ್ತೆ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡೋದ್ರಿಂದ. ಸುಮ್ಮನೆ ಪದೇ ನೀವೆಲ್ಲ ಲೋಕಲಲ್ಲಿ ಮಾಡಿಸ್ತೀರಾ, ಅವ್ನ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಆಗಲ್ಲ, ಅವ್ನು ಏನು ಯಾವ ಪಾರ್ಟ್ ಆಗ್ತಾನೆ ಗೊತ್ತಾಗಲ್ಲ, ಲೋಕಲ್ ಪಾರ್ಟ್ ಆಗ್ತಾನೆ. ಆಲ್ ದಿಸ್ ಪ್ರಾಬ್ಲಮ್. ಕೆಲವರು ಪೋಸ್ಟ್ ವಾರಂಟಿ ಆಗಿರುತ್ತಲ್ಲ ಗಾಡಿಗಳು, ವಾರಂಟಿ ದಾಟದ್ಮೇಲೆ ಯೂಶಲಿ ಯಾವಾಗ ತೊಗೊಂಡೋಗ್ತಾರೆ ಹೊರಗಡೆ ಗಾಡಿಗಳನ್ನ. ಬಟ್ ದಟ್ ಈಸ್ ಆಲ್ಸೋ ಪ್ರಾಬ್ಲಮ್, ಬಿಕಾಸ್ ಅವಾಗಲೇ ನಿಮ್ಮ ವೆಹಿಕಲಿಗೆ ತುಂಬ ಕೇರ್ ಬೇಕಾಗಿರೋದು. ಸೊ ಅದಕ್ಕೆ ಒಂದಿಷ್ಟು ಚೆಕ್ ಪಾಯಿಂಟ್ಸ್ ಇರುತ್ತೆ, ಚೆಕ್ ಲಿಸ್ಟ್ಗಳಿರುತ್ತೆ. ಸೊ ಅದ್ರ ಪ್ರಕಾರನೇ ಸರ್ವಿಸ್ ಆಗಬೇಕು. ಜಸ್ಟ್ ಒಂದು ಏನೋ ಇಂಜಿನ್ ನಾಯ್ಸ್ ಬಂತು ಅಂದ ತಕ್ಷಣ ಮೇಲ್ಗಡೆ ಇಂಜಿನ್ ಓಪನ್ ಮಾಡೋದು, ಇದೆಲ್ಲ ಶುಡ್ ಬಿ ಅವಾಯ್ಡೆಡ್. ಡೈರೆಕ್ಟ್ ಓಪನ್ ಮಾಡಿ ಡಯಾಗ್ನೋಸ್ ಆಗೋಕ್ಕೆ ತುಂಬ ಚೆಕ್ ಲಿಸ್ಟ್ ಇರುತ್ತೆ. ಯು ಹ್ಯಾವ್ ಟು ಗೋ ಫ್ರಮ್ ದ ರೂಟ್ ಕಾಸ್. ಸೊ ಅವಾಗ ಅದನ್ನು ನಾವು ಅರೆಸ್ಟ್ ಮಾಡ್ಬೋದು. ಈಗ ಹೊರಗಡೆ ಎಲ್ಲ ನಾನು ಸುಮಾರು ನೋಡಿರೋ ಇಂಜಿನ್ ನಾಯ್ಸ್ ಬಂದ ತಕ್ಷಣ ಇಂಜಿನ್ ಓಪನ್ ಮಾಡಿ ಓವರ್ ಹಾಲಿಂಗ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಹಂಗೆ ಮಾಡ್ಕೊಂಡಾಗ ನಾಳೆ ಇಂಜಿನ್ ಕೆಲವೊಂದು ಟೈಮ್ ಅದು ಪ್ರಾಪರ್ ಫಿಟ್ಮೆಂಟ್ ಆಗಿಲ್ಲ, ಮತ್ತೆ ರಿಕರೆಂಟ್ ಪ್ರಾಬ್ಲಮ್ ಆಗ್ಬೋದು. ಚೆನ್ನಾಗಿರೋ ಇಂಜಿನ್ ಹಾಳು ಮಾಡ್ಕೊಂಡಿರೋದಾಗಿರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ. ಇಟ್ ಇಸ್ ಗುಡ್ ಟು ಸರ್ವಿಸ್ ಇನ್ ಅ ಗುಡ್ ಶೋರೂಮ್ ಸರ್ವಿಸು. ಅದು ಮಾಡೋದ್ರಿಂದ ಅವರಿಗೆ ವೆಹಿಕಲ್ ಲೈಫು ಇನ್ಕ್ರೀಸ್ ಆಗುತ್ತೆ, ರೀಸೇಲ್ ವ್ಯಾಲ್ಯೂನು ಬಿಲ್ಡ್ ಆಗುತ್ತೆ, ಟೆನ್ಷನ್ ಫ್ರೀ ಆಗು ಇರ್ಬೋದು. ನಾಳೆ ಏನಾದ್ರು ಆದರೆ ನಾವು ಶೋರೂಮ್ನವ್ರನ್ನ ಕೇಳ್ಬೋದಪ್ಪ ಅಂತ. And one more thing I need to add on this, how about a CNG? So ನಾವು ಕಂಪ್ನಿ ಫಿಟೆಡ್ ಮತ್ತು ಆಚೆ ಆಫ್ಟರ್ ಮಾರ್ಕೆಟ್ ಅಲ್ಲಿ ಆಗುವಂಥದ್ದು, how dangerous it is? See, company fitted, the entire risk has been taken by the company, ಆಯ್ತಾ. ಆ್ಯಂಡ್ ಅದನ್ನ ದ ಮೌಂಟಿಂಗು ಏನಿದೆ, ಲೀಕ್ ಆಗದಿರಂಗೆ ಇದನ್ನೆಲ್ಲ ಕಂಪ್ನಿ ವಿಲ್ ಟೇಕ್ ಕೇರ್ ಆಫ್, ಟ್ಯೂನ್ ಆಗಿ ಬಂದಿರುತ್ತೆ. ಸೊ ಬಟ್ ವೇರ್ ಆಸ್ ಲೋಕಲಲ್ಲಿ ಏನಾಗುತ್ತೆ ಅಂತಂದರೆ ದೇರ್ ಆರ್ ಚಾನ್ಸಸ್, ಬಿಕಾಸ್ ಯು ಡೋಂಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಎಕ್ವಿಪ್ಮೆಂಟ್ಸ್. ಅರ್ಥ ಆಗ್ತದೆ, ಸ್ಪೆಷಲ್ ಟೂಲ್ಸ್ ಬೇಕಾಗುತ್ತೆ ಅದನ್ನು ಫಿಟ್ ಮಾಡೋಕ್ಕೆ. ಅರ್ಥ ಆಗ್ತದೆ. ಆ್ಯಂಡ್ ಎವ್ರಿ ವೆಹಿಕಲ್ ಹ್ಯಾಸ್ ಅ ಡಿಫ್ರೆಂಟ್ ಡೈಮೆನ್ಷನ್. ಅರ್ಥ ಆಗ್ತದೆ. ಆ ಡೈಮೆನ್ಷನ್ ಪ್ರಕಾರ ನಾವು ಟೂಲ್ಸ್ ಬೇಕಾಗುತ್ತೆ, ಆಮೇಲೆ ಸ್ಕಿಲ್ಸ್ ಬೇಕಾಗುತ್ತೆ, ಟೆಕ್ನಿಕಲ್ ಸ್ಕಿಲ್ಸು. ಸೊ ಮಾರುತಿ ಅಂತ ಬಂದಾಗ ಮಾರುತಿ ಕಡೆನೇ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ OEMs ಬಂದಾಗ ಅವ್ರ ವೆಹಿಕಲ್ನ ಫೋಕಸ್ ಮಾಡ್ತಾರೆ. ಸೊ ಅವ್ರ ಟೂಲ್ಸು ಅದೆಲ್ಲ ಸ್ಪೆಷಲ್ ಟೂಲ್ಸ್ ಎಲ್ಲ ಅವ್ರ ಹತ್ರ ಇರುತ್ತೆ. ಸೊ ಎಲ್ಲಾದ್ರೂ ಮಾಡ್ತೀನಿ ಅಂತ ಹೋಗ್ತಾರಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ಎಲ್ಲ ಕಂಪ್ನಿಗೂ ನಾನು CNG ಫಿಟ್ ಮಾಡ್ತೀನಿ, ಆಟೋಗೂ ಫಿಟ್ ಮಾಡ್ತೀನಿ, ಕಾರಿಗೂ ಫಿಟ್ ಮಾಡ್ತೀನಿ ಅನ್ನೋರು ಏನಿದೆಯಲ್ಲ. ಸೊ ದೇ ಆರ್ ಜಸ್ಟ್ ಆ ಪೈಪ್ಲೈನ್ಸ್ನ ಏನಿದೆಯೋ ಅದನ್ನು ಕನೆಕ್ಟ್ ಮಾಡ್ತಾರೆ ಅಷ್ಟೇ, ಬಿಟ್ರೆ ನೆಕ್ಸ್ಟ್ ಲೀಕೇಜು ಇದಕ್ಕೆಲ್ಲ ದೇ ಡೋಂಟ್ ಗಿವ್ ಯು ಅಶೂರೆನ್ಸ್. ಸೊ ಏನು ಬೇಕಾದ್ರೂ ಆಗ್ಬೋದು ನಾಳೆ. ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ಡ್.
So he is Mr. Avinash, who takes care of our True Value business. Within deliveries ಇದೆ ಇವತ್ತು vehicles. All the vehicle is washed and kept maintained ಅಲ್ಲ? ಇದು ಸ್ವಲ್ಪ RF ಮಾಡಿಸ್ಬೇಕಾಗಿತ್ತವೆ. ಹಂಗೆ ಹೋಗುತ್ತೆ, ಬುಕಿಂಗ್ ಆಗಿದೆ. ಮಾತಾಡಿದ್ದೀರಾ ಕಸ್ಟಮರಿಗೆ? ಇಲ್ಲ. ಓಕೆ. Vehicle was all kept well maintained ಅಲ್ಲ? ಓಕೆ. ನಾಲ್ಕೈದು ಗಾಡಿ ಒಟ್ಟಿಗೆ ತಗೊಂತಾರೆ. ಓಕೆ. ವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ ಅವರು. ಓಕೆ. Customers are all happy, ಅಲ್ಲ? Customers' testimonials at the time of delivery will take testimonials. So customers ಬಗ್ಗೆ we'll have a discussion. Start ಮಾಡಿ. ಸೊ ಎಕ್ಸ್ಚೇಂಜ್ ವೆಹಿಕಲ್ಸ್, ಯೂಸ್ಡ್ ವೆಹಿಕಲ್ಸ್ ಏನಾದರೂ ಬೇಕು ಅಂತಂದರೆ ನಮ್ಮ ಶ್ರೀಲಕ್ಷ್ಮಿಯಲ್ಲಿ ಅವಿನಾಶ್ ನಂಬರ್ ಹಾಕ್ತೀನಿ, ಅವಿನಾಶ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ಏನೇ ಇದ್ರೂ ಅವ್ರು ನಿಮಗೆ ಗೈಡ್ ಮಾಡ್ತಾರೆ.